ಕುಡಿಯಪ್ಪ. ವಾವ್, ಸೂಪರ್. ಎಲ್ಲಿ ಅಕ್ಕ ಕೊಡಿ, ನಾನ್ ನೋಡ್ತೀನಿ. ಚಿರುನೇ ಇಲ್ಲ. ಹೌದಲ್ವಾ, ಚಿರುನೇ ಇಲ್ಲ. ಮನೆ ಮೂಲೆ ಮೂಲೆನೂ ಹುಡುಕಿದ್ವಿ, ಚಿರು ಎಲ್ಲೂ ಕಾಣಿಸ್ತಿಲ್ಲ. ಯಜಮಾನ್ರೆ, ಚಿರು ಯಾರಿಂದನೋ ಹೋಗ್ತಾ ಇದ್ದ. ಯಾರ ಹಿಂದೆ? ನೋಡಕ್ಕೆ ಹುಚ್ಚನಂಗಿದ್ದ, ಅವ್ರ ಹಿಂದಿಂದೇನೆ ಹೋಗ್ತಾ ಇದ್ದ. ಯಾವ ಕಡೆ ಹೋಗ್ತಿದ್ದ? ನಮ್ಮ ಊರಿಂದ ಆಚೆ ಕಾಡಿದ್ಯಲ್ಲ, ಆ ಕಡೆ ಹೋಗ್ತಾ ಇದ್ದ. ಏನಪ್ಪ, ಇಲ್ಲೊಬ್ಬ ವ್ಯಕ್ತಿ ಮತ್ತೆ ಅವನ ಹಿಂದೇನಾದ್ರೂ ಒಂದ್ ಮಗು ಹೋಗ್ತಿತ್ತ? ಒಬ್ಬ ಚಿಕ್ಕ ಹುಡುಗನ ಯಾರೋ ಒಬ್ಬ ಹುಚ್ಚನ್ ತರ ಇದ್ದ, ಅವನ ಹಿಂದೆನೆ ಹೋಗ್ತಾ ಇದ್ದ. ಇತ್ತೀಚೆಗೆ ನಿಧಿ ಆಸೆಗೆ ಮಕ್ಕಳು ಕರ್ಕೊಂಡೋಗಿ ಬಲಿ ಕೊಡೋದು ಜಾಸ್ತಿ ಆಗಿದೆ, ಮೊದ್ಲೋಗಿ ನೋಡಿ. ಮೃತ್ಯುಂ ಪ್ರಾಗೇವ ವೇದನಾ ದರಿದೃಶ್ಯತೆ. ಅನ್ಯಾಯಃ ಅನ್ಯಾಯಃ ಜನ್ಮನಾ ಸಹೈವ ಮೃತ್ಯುಂ ಸನ್ನಿಹಿತೋ ಭವತಿ. ಚಕ್ಷುರುಂ ನೀಲ್ಯ ಜೀವನಂ ಅಪಶ್ಯ ಜೀವಃ. ಪರಿಪಾಲಯತು ಏನಂ ಪರಿರಕ್ಷತ್ವಿಮಂ ಪರಿರಕ್ಷತ್ವಿಮಂ. ಯಾರೋ ನೀನು? ಮಗುಗೆ ಏನೋ ಮಾಡ್ತಾ ಇದ್ದೆ ನೀನು? ಹರಣಂ ಧ್ರುವಂ ಛೇದ್ ಅರ್ಥಹೀನಂ ಭವತಿ ಜನ್ಮ. ಏಯ್, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ದೇನೋ? ಮಗುನ ಯಾಕೋ ಕರ್ಕೊಂಡ್ ಬಂದೆ? ಮಗಳೋ
ಅಯ್ಯೋ ಅಯ್ಯೋ ಏಯ್ ನಡಿಯೋ ಆಚೆ ನಡಿಯೋ. ಏನೋ ಮಾಡ್ತೀಯಾ ಏನೋ ಮಾಡ್ತೀಯಾ ಪ್ರಭಾಕರ್ ಬಿಟ್ಬಿಡಿ ಅವನ್ನ. ಅವನ್ ನೋಡಿದ್ರೆ ನನ್ಗೆ ಪಾಪ ಅನ್ನಿಸ್ತಾ ಇದೆ. ಅಯ್ಯೋ ಬಾವ ಅವ್ನ್ ನೋಡಿದ್ರೆ ನರ್ಬಲಿ ಕೊಡೋನ್ ತರ ಇದ್ದಾನೆ. ಅವನ್ನ ಮಾತ್ರ ಸುಮ್ನೆ ಬಿಡ್ಬೇಡಿ. ಏಯ್ ಕೃಪಾಕರ್ ಅವನ್ನ ಹೊಡಿಬೇಡಿ. ನಮ್ ಚಿರುಗ್ ಏನೂ ಆಗಿಲ್ಲ ತಾನೆ, ಅದು ನಮಗ್ ಮುಖ್ಯ. ನಡೀರಿ ನಡೀರಿ ಹೋಗೋಣ. ಚಿರು ನಿಂತ್ಕೋ. ಯಾಕೋ ಹೋದೆ ಅವರಿಂದೆ? ನಿನ್ನನ್ನೇ ಕೇಳ್ತಿರೋದು, ಯಾಕೆ ಹೋದೆ? ಕರೆದ್ರು ಹೋದೆ. ಯಾರ್ ಕರೆದ್ರು ಹೊಟ್ಟೋಗ್ತ್ಯಾ? ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವಾ? ಹೇಳೋ, ಯಾರ್ ಕರೆದ್ರು ಹೊಟ್ಟೋಗ್ತ್ಯಾ? ನೀನ್ ಇಲ್ಲಿ ಕಾಣ್ತಿಲ್ಲ ಅಂತ ನಾವೆಲ್ಲ ಎಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ? ಅವ್ರ ಹಿಂದೆ ಹೋಗೋ ಅಂತದ್ ಏನಾಗಿತ್ತು ನಿನ್ಗೆ? ಚಿರು, ಅಮ್ಮ ಕೇಳ್ತಾನೆ, ಉತ್ತರ ಕೊಡು. ನಾನು ಯಾರಿಗೂ ಉತ್ತರ ಕೊಡಲ್ಲ. ಅವ್ರಿಗೂ ಕೊಡಲ್ಲ, ನಿಂಗೂ ಕೊಡಲ್ಲ. ಚಿರು, ಆರ್ತಿ, ಏನಾಗಿದೆ ನಿನಗೆ? ಏನ್ ಮಾಡ್ತಿದ್ಯಾ? ಅತ್ತೆ, ನಾನು ನೀನೇನು ಹೇಳ್ಬೇಡ ಆರ್ತಿ. ಅವನಿಗೇನ್ ಗೊತ್ತಾಗತ್ತೆ ಅಂತ ಅವ್ನಿಗೆ ಹೊಡೆಯೋದಕ್ಕೆ ಹೋಗ್ತಿದ್ಯಾ? ಪಾಪ ಚಿಕ್ಕ ಹುಡುಗ. ಅವ್ನ್ ಯಾರೋ ಕರ್ದ ಅಂತ ಇವನ್ ಹೋದ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಇವನ್ಗೇನ್ ಗೊತ್ತಾಗತ್ತೆ? ಅಷ್ಟಕ್ಕೆ ಯಾಕೆ ಇಷ್ಟೊಂದು ದೊಡ್ಡ ರಂಪ ಮಾಡ್ತಿದ್ಯಾ? ಇವನ್ಗೆ ಹೊಡೆಯೋದಕ್ಕಾದ್ರೂ ನಿನಗ್ ಮನ್ಸು ಹೇಗ್ ಬರುತ್ತೆ? ನಿನಗೆ ಮಗನ್ನ ಸಾಕೋದಕ್ ಬರಲ್ಲ ಆರ್ತಿ. ಅತ್ತೆ, ನಾನು ಹೊಡಿಬೇಕು ಅಂತ ಕೈ ಆರ್ತಿ, ಅಮ್ಮನಾಗಿ ನೀನೇ ಅವನ ಮೇಲೆ ಕೈ ಎತ್ತಿದ್ರೆ ಯಾರ ಅವನಿಗೆ ರಕ್ಷಣೆ? ಅವನಿಗೆ ಭಯ ಆಗಲ್ವಾ? ಅತ್ತೆ, ಚಿರು, ಬಾರೋ ಕಂದ, ನನ್ನ ಹತ್ರ ಬಾ. ನೋಡ್ದ್ಯಾ ಆರ್ತಿ, ಅವನು ಎಷ್ಟು ಹೆದರ್ಕೊಂಡಿದ್ದಾನೆ ಅಂತ? ಚಿರು, ಬಾ ಮಗನೆ, ನಿಂಗೆ ತಿನ್ನೋದಕ್ಕೆ ಏನಾದ್ರೂ ಕೊಡ್ತೀನಿ. ಅಶೋಕ್, ಎಲ್ಲಿ ಹೊರಟೆ? ಬಾವ, ಅದು ಒಂದ್ ಸ್ವಲ್ಪ ಕೆಲಸ ಇದೆ. ಇವತ್ತು ಅತ್ತೆ ಮಾವನ ಆನಿವರ್ಸರಿ. ಇಲ್ಲಿ ನೋಡಿದ್ರೆ ಹೀಗಾಗೋಯ್ತು. ಇವತ್ತು ನಿನ್ನ ಮನೇಲಿರು ಅಶೋಕ್. ಅದೇನ್ ಕೆಲಸ ಅಂತ ಹೇಳು, ನಾನು ನೋಡ್ಕೊಂಡ್ ಬರ್ತೀನಿ. ಬಾವ, ಅದು ನನ್ನಿಂದನೇ ಆಗ್ಬೇಕಾಗಿರೋ ಕೆಲಸ. ಸೊ ನಾನೇ ಹೋಗಿ ಬರ್ತೀನಿ, ಬೇಗ ಬಂದ್ಬಿಡ್ತೀನಿ. ಅಲ್ಲ, ಅವನು ಹೊರಟಾಯ್ತು, ಅಲ್ಲಿಗೆ ಬರ್ತಿದ್ದಾನೆ. ಹುಷಾರಾಗಿ ಹ್ಯಾಂಡಲ್ ಮಾಡು. ಬಾಯ್. ಯಾಕೆ ರಾಣಿ ಅಮ್ಮ ಅಳ್ತಾ ಇದ್ದೀರಾ? ಚಿರು, ನೀನ್ ಈ ಮನೇಲಿ ಒಂದು ಕ್ಷಣ ಕಾಣದೇ ಇರೋದನ್ನ ನೋಡಿ ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತೇನೋ? ಸದ್ಯ ಸೇಫ್ ಆಗಿ ವಾಪಸ್ ಮನೆಗೆ ಬಂದಿಯಲ್ಲ ಅಂತ ಖುಷಿ ಪಟ್ಟೆ. ಆದ್ರೆ ನಿನ್ ಮೇಲ್ ಕೈ ಎತ್ತೋದನ್ನ ನಾನು ನೋಡ್ಬಾರ್ದಾಗಿತ್ತು ಕಣೋ.
ಈ ಮನೇಲಿ ಯಾರು ನಿನ್ ಮೇಲೆ ಕೈ ಎತ್ತದೇ ಇರೋಷ್ಟು ಚೆನ್ನಾಗಿ ನಾನ್ ನಿನ್ನ ನೋಡ್ಕೊಂಡಿದ್ದೆ ಕಣೋ. ಆದ್ರೆ ಇವತ್ತು ನಿಮ್ಮಮ್ಮ ನಿನ್ ಮೇಲೆ ಕೈ ಎತ್ಬಿಟ್ಲಲ್ಲ. ಅಳ್ಬೇಡಿ ರಾಣಿ ಅಮ್ಮ. ನಿನ್ ಕಾಲೊಂದು ಚೆನ್ನಾಗಿದ್ದಿದ್ರೆ ನಿಮ್ಮಮ್ಮ ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ಲು ಅನ್ಸುತ್ತೆ ಕಣೋ. ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ. ನಿನ್ ಕಾಲ್ ಸರಿ ಇಲ್ದಿರೋ ಕಾರಣಕ್ಕೆ ನೀನ್ ನಿಮ್ಮಮ್ಮನ ಪ್ರೀತಿಯಿಂದನೇ ದೂರ ಆಗ್ಬಿಟ್ಟಿಯಲ್ಲೋ. ಒಂದು ದಿನ ನಿಮ್ಮಮ್ಮ ನಿನ್ನ ಆರೈಕೆ ಮಾಡ್ಲಿಲ್ಲ. ನಿನ್ ಕಾಲಿಡುವುದಾಗ ಒಂದು ದಿನ ನಿನ್ ಕೈ ಹಿಡ್ಕೊಂಡು ನಡೆಸ್ಲಿಲ್ಲ ಕಣೋ ಅವಳು. ನಿನಗ್ ಸ್ನಾನ ಮಾಡಿಸ್ಲಿಲ್ಲ, ಬಟ್ಟೆ ಹಾಕಿ ರೆಡಿ ಮಾಡ್ಲಿಲ್ಲ, ಕತೆ ಹೇಳಿ ಮಲಗಿಸ್ಲಿಲ್ಲ, ಊಟ ಮಾಡಿಸ್ಲಿಲ್ಲ. ನನಗ್ ಕಾಲಿಲ್ಲ ಅಂತ ನಮ್ಮಮ್ಮ ಹೀಗೆಲ್ಲ ಮಾಡ್ತಾ ಇದ್ದಾಳ. ನೀನು ಆ ದೇವ್ರನ್ನೇ ಕೇಳ್ಬೇಕು. ನಿನ್ನ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಕಣೋ. ನಿನ್ ಕಾಲ್ ಚೆನ್ನಾಗಿದ್ದಿದ್ರೆ ನಿಮ್ಮಮ್ಮ ಚೈತ್ರನ ಹೇಗ್ ಮುದ್ದು ಮಾಡ್ತಿದ್ಲೋ ಹಾಗೆ ನಿನ್ನನ್ನು ಮುದ್ದು ಮಾಡ್ತಿದ್ಲೇನೋ. ಕೋಪ ಬರ್ತಾ ಇದೆಯಾ ಚಿರು? ಯಾರ ಮೇಲೆ? ಅಮ್ಮನ ಮೇಲೆ. ತಗೋ ಹಾಲು ಕುಡಿ. ನನಗ್ ಬೇಡ. ಆಯ್ತು ಬಿಡು ಚಿರು, ನಿನಗೆ ಕೋಪ ಬಂದ್ರೆ ನಾನು ಬೇಡ, ನಾನು ಕೊಡೋ ಹಾಲು ಬೇಡ ಅಲ್ವಾ? ಬೇಜಾರ್ ಮಾಡ್ಕೋಬೇಡಿ ರಾಣಿ ಅಮ್ಮ, ನಾನ್ ನೀವು ಕೊಟ್ಟಿದ್ದ ಹಾಲನ್ನ ಕುಡಿತೀನಿ. ನನ್ನ ಬಂಗಾರ ಕಣೋ ನೀನು. ಅಮ್ಮ, ರಾಗಿಣಿಯಲ್ಲಿ 10 ನಿಮಿಷಕ್ಕೆ ಮುಂಚೆ ಸಾಯ್ತೀನಿ ಅಂತ ಹೇಳಿ ರೂಮ್ಗೆ ಹೋಗಿ ಬಾಗ್ಲಾಕೊಂಡಿದ್ದಾಳೆ. ರಾಗಿಣಿ, 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 ನನ್ನ ಮಾತು ಕೇಳು ಪ್ಲೀಸ್. ಏನು ಅನಾಹುತ ಮಾಡ್ಕೋಬೇಡ, ನನ್ನ ಕಷ್ಟನೂ ಅರ್ಥ ಮಾಡ್ಕೋ ರಾಗಿಣಿ. ರಾಗಿಣಿ ಪ್ಲೀಸ್ ಬಾಗ್ಲು ತೆಗಿ. ನೋಡು, ನಮ್ಮ ಮನೇಲಿ ಸಮಸ್ಯೆಗಳಿತ್ತು, ಅದಕ್ಕೆ ಬರೋದು ಸ್ವಲ್ಪ ತಡ ಆಯ್ತು. ಪ್ಲೀಸ್ ನಿನ್ನ ಆತ್ರಕ್ಕೆ ಏನೇನೋ ಅನಾಹುತ ಮಾಡ್ಕೋಬೇಡ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ಲೀಸ್. ಬಾಗ್ಲು ತೆಗಿ. ನನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ನಾನು ಸತ್ತೋಗ್ತೀನಿ. ವೆರಿ ನೈಸ್. ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅಲ್ವಾ? ರಾಗಿಣಿ ಪ್ಲೀಸ್ ಓಪನ್ ದ ಡೋರ್. ನಾನು ಇನ್ ಯಾವತ್ತೂ ಲೇಟ್ ಮಾಡಲ್ಲ. ಪ್ಲೀಸ್ ಓಪನ್ ದ ಡೋರ್. ನನ್ ಬದುಕಿದ್ದು ಏನ್ ಪ್ರಯೋಜನ? ನನ್ ಸಾಯ್ಲೇಬೇಕು. ನನ್ನನ್ನ ಯಾರು ತಡಿಬೇಡಿ ಪ್ಲೀಸ್. ಹೀಗೆಲ್ಲ ಮಾತಾಡ್ಬೇಡ, ದಯವಿಟ್ಟು ಬಾಗ್ಲು ತೆಗಿ. ಏನೇ ಇದ್ರು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಆಯ್ತು, ಬರ್ತೀನಿ ಇರು. ಅಬ್ಬಾ, ಏನ್ ಉರಿತಿದೆ ಅಲ್ಲ. ಈ ಸಿನಿಮಾ ಮತ್ತೆ ಸೀರಿಯಲ್ ಆರ್ಟಿಸ್ಟ್ಗಳು ಇದನ್ನ ಹಾಕೊಂಡು ಹೇಗ್ ಅಳ್ತಾರೆ? ಇಷ್ಟೊಂದು ಉರಿತಿದೆ. It was lovely, said. Love, it was lovely.
ಬೇಕು ಅಂತ ನನ್ನ ಕೈ ಎತ್ತಲಿಲ್ಲ ಮಗ್ನೆ. ನಿನ್ ಮೇಲೆ ಕೈ ಮಾಡುವಷ್ಟು ಕಟುಕಿ ನಾನಲ್ಲ. ನೀನ್ ಬೇಕು, ನನಗ್ ನೀನ್ ಬೇಕು. ಈ ಅಮ್ಮನಿಗೆ ನೀನ್ ಬೇಕು ಅನ್ನೋದು ನಿನಗೆ ಯಾವಾಗ ಅರ್ಥ ಆಗುತ್ತೋ, ಅಮ್ಮ ಅಂತ ನನ್ನ ಹತ್ರ ಯಾವಾಗ ಓಡ್ ಬರ್ತೀಯೋ ಚಿರು. ಮಮ್ಮಿ, ಚಿರು ರೂಮಲ್ಲಿ ಹೇಗೇಗೋ ಆಡ್ತಿದ್ದಾನೆ. ಚಿರು, ಚಿರು ಏನಾಯ್ತು? ಏನಾಯ್ತು ಕಂದ? ಚಿರು ಕಣ್ಬಿಡೋ ಚಿರು, ಅಮ್ಮ ಬಂದಿದ್ದೀನಿ ನೋಡೋ. ಚಿರು 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 ಏನಾಯ್ತು? ಚಿರು ಏನಾಯ್ತಮ್ಮ? ಮಾವ, ಚಿರುಗೆ ಚಳಿ ಜ್ವರ ಬಂದ್ಬಿಟ್ಟಿದೆ. ಆರ್ತಿ, ಅವನಿಗೆ ಚಳಿ ಜ್ವರ ಬಂದಿರೋದು ಭಯಕ್ಕೆ. ನೀನ್ ಅವನ ಮೇಲೆ ಕೈ ಎತ್ತಬಾರ್ದಿತ್ತು. ಅಮ್ಮ, ಅವನಿಗೆ ಚಳಿ ಜ್ವರ ಬಂದಿರೋದು ಅತ್ತಿಗೆ ಕೈ ಎತ್ತಿದ್ದಕ್ಕಲ್ಲ. ಬೆಳಗ್ಗೆ ಅಗೋರಿ ಅವನ ತಲೆ ಮೇಲೆ ನೀರ್ ಸುರಿದಿದ್ದಾನೆ. ಅದಕ್ಕೆ ಡಾಕ್ಟ್ರಿಗೆ ಫೋನ್ ಮಾಡೋಣ ಬಿಡು. ಬೇಡಮ್ಮ, ಇದು ಡಾಕ್ಟ್ರಿಂದ ಆಗೋವಂಥದ್ದಲ್ಲ. ನಾನು ಗುರುಗಳಿಗೆ ಫೋನ್ ಮಾಡ್ತೀನಿ. ಆರ್ತಿ, ನೀನು ಅವನ ಕೈಕಾಲು ಉಜ್ಜಮ್ಮ. ಅವನ ಬಾಡಿ ಸ್ವಲ್ಪ ಬಿಸಿ ಬರಲಿ. ನಮಸ್ಕಾರ, ನಾನು ಕೃಷ್ಣ ಪ್ರಸಾದ್ ಮಾತಾಡ್ತಾ ಇದ್ದೀನಿ. ಏನಾಯ್ತು ಮಾವ? ಗುರುಗಳು? ಇಲ್ಲಮ್ಮ, ಅವರಿನ್ನೂ ಧ್ಯಾನದಿಂದ ಎದ್ದಿಲ್ವಂತೆ. ರಾಯ್ರೆ, ನನ್ ಮಗಂಗೆ ಏನು ಆಗ್ಬಾರ್ದು. ಅವನ್ಗೇನಾದ್ರೂ ಆದ್ರೆ ನಾನ್ ಸುಮ್ನೆ ಇರಲ್ಲ. ಅದೇನೇ ಆಗೋದಿದ್ರು ನನಗಾಗ್ಲಿ. ನನ್ ಮಗನ್ನ ಕಾಪಾಡೋ ಜವಾಬ್ದಾರಿ ನಿಮ್ದು. ಬೆಳಗ್ಗೆ ಗುರುಗಳನ್ನ ಭೇಟಿ ಮಾಡಬೇಕಾಗಿತ್ತು, ಆಗಲಿಲ್ಲ. ಆರ್ತಿ, ನಾಳೆ ಬೆಳಗ್ಗೆ ನಿನ್ನ ಗಂಡನ ಕರ್ಕೊಂಡು ರಾಯರ ಮಠಕ್ಕೆ ಹೋಗ್ಬಿಟ್ಟು ಬಾಮ್ಮ. ಜೊತೆಗೆ ಚೈತ್ರನೂ ಕರ್ಕೊಂಡು ಹೋಗು. ಹಾಗೆ ಚಿರುನೂ ಕರ್ಕೊಂಡು ಹೋಗಮ್ಮ. ಏನಣ್ಣ ಹೇಳ್ತಿದ್ಯಾ ನೀನು? ಚಿರು ಆರ್ತಿ ಜೊತೆ ಹೋಗ್ತಾನ? ಅದು ಹೇಗೆ ಸಾಧ್ಯ? ಸಾಧ್ಯ ಆಗಬೇಕು, ಇಲ್ದಿದ್ರೆ ಇದು ಹೀಗೆ ಮುಂದುವರಿಯುತ್ತೆ. ಹೆತ್ತ ತಾಯಿ ಅವಳು, ಅವಳತ್ರ ಮಗ ಮಾತಾಡಲಿಲ್ಲ ಅಂದ್ರೆ ಏನರ್ಥ? ರಾಯರೇ ಒಂದು ದಾರಿ ತೋರಿಸ್ತಾರೆ. ಅತ್ತೆ, ಆರ್ತಿ, ಏನಿದೆಲ್ಲ? ನೀನ್ ನನ್ ಸೊಸೆ ಕಣೆ. ನನ್ನ ಹತ್ರ ಕೈ ಮುಗ್ದು ಬೇಡ ಅಂತದ್ ಏನಾಯ್ತು? ಅತ್ತೆ, ಚಿರುಗೆ ಹೆತ್ತ ತಾಯಿ ಆಗಿರ್ಬೋದು ನಾನು, ಆದ್ರೆ ಅವನನ್ನ ನನಗಿಂತ ಹೆಚ್ಚು ಪ್ರೀತಿ ಕೊಟ್ಟು ನೋಡ್ಕೋತಿದ್ದೀರಾ. ನನ್ ಮಗ ನನ್ನ ಹತ್ರ ಮಾತಾಡ್ತಿಲ್ಲ ಅನ್ನೋದನ್ನ ನೆನ್ಸ್ಕೊಂಡ್ರೇನೆ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗುತ್ತೆ ಅತ್ತೆ. ಇನ್ನು ಅವನ ಈ ತರ ಹಾಸಿಗೆ ಹಿಡಿದು ಮಲಗಿರೋದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ. ನಾನ್ ಸತ್ತೋಗ್ತೀನಂತೆ, ಸತ್ತೋಗ್ತೀನಿ.
ಈ ಮನೇಲಿ ಅವ್ನು ನಿಮ್ಮ ಮಾತು ಬಿಟ್ರೆ ಬೇರೆ ಇನ್ಯಾರ ಮಾತು ಕೇಳಲ್ಲ. ಅತ್ತೆ, ಹೇಗಾದ್ರೂ ಮಾಡಿ ನಾಳೆ ಅವ್ನು ನನ್ನ ಜೊತೆ ಬರೋ ಹಾಗೊಪ್ಸಿ. ನಿಮ್ ಕಾಲಕ್ಕೆ ಬಿದ್ದು ಕೇಳ್ಕೊತೀನಿ. ಆತೆ, ಏನ್ ಮಾಡ್ತಾ ಇದೀಯಾ? ಚಿರು ಸೀತಕ್ಕನಿಗೆ ಮಾತ್ರ ಮೊಮ್ಮಗ ಅಲ್ಲ ಕಣೆ, ನನಗೂ ಮೊಮ್ಮಗನೆ. ಅವನು ಯಾವತ್ತಿದ್ರೂ ನಿನ್ನ ಮಗನೆ, ನಿನಗೆ ಸ್ವಂತ. ಅವನಿಗೆ ಬುದ್ಧಿ ಬರ್ತಿದ್ದ ಹಾಗೆ ನಿನ್ ಜೊತೆನೇ ಇರ್ತಾನೆ. ಅವನಿಗೆ ನಾನು ಹೇಳಿ ಒಪ್ಪಿಸ್ತೀನಿ. ನೀವಿಬ್ರು ಒಂದಾಗ್ಬೇಕು ಅನ್ನೋ ಆಸೆ ನನಗಿರಲ್ವಾ? ನಾನು ಅವನಿಗೆ ಎಷ್ಟೇ ಪ್ರೀತಿ ಕೊಟ್ರು ಅದು ತಾಯಿ ಪ್ರೀತಿ ಸಮ ಅಲ್ಲ ಕಣೆ. ನಾಳೆ ಅವನು ನಿನ್ ಜೊತೆ ಬರ್ತಾನೆ. ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡು. ಅತ್ತೆ, ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನಿನ್ನ ಮಗನಿಗೋಸ್ಕರ ನೀನು ಎಷ್ಟು ಗೋಗರಿತಿದ್ಯೋ ಈ ಆಸ್ತಿ ಪಡೆಯೋದಕ್ಕೋಸ್ಕರ ನಾನು ಅಷ್ಟೇ ಕಾತರಿಸ್ತಿದ್ದೀನಿ ಕಣೆ. ನಿನಗೆ ಜೀವನ ಈ ನಿನ್ನ ಮಗ, ಅದೇ ನನಗೆ ಎಲ್ಲವೂ ಈ ಆಸ್ತಿನೇ. ನನ್ನ ಆಸೆ ಕನಸುಗಳ ಮಧ್ಯೆ ಯಾರೇ ಬಂದರೂ ಅವ್ರನ್ನ ಹೀಗೆ ನರಳಿಸ್ತೀನಿ ಕಣೆ. ಗಂಡು ಮಗು ದಿಕ್ಕಿಲ್ದೇ ಇರೋ ನನಗೆ ಆಸ್ತಿ ಯಾಕೆ ಅಂತ ಪ್ರಶ್ನೆ ಮಾಡ್ಬೋದಲ್ವಾ? ನಿನ್ನ ಗಂಡು ಸಂತಾನನೇ ನಾನು ಕಿತ್ಕೋತೀನಿ. ಇವನಲ್ಲಿ ನಿನ್ನ ಬಗ್ಗೆ, ಈ ಕುಟುಂಬದ ಬಗ್ಗೆ ದ್ವೇಷ ಹುಟ್ಟೋ ಹಾಗೆ ಮಾಡ್ತೀನಿ. ಇವನನ್ನ ಮುಂದಿಟ್ಕೊಂಡೆ ನನ್ನ ಆಸೆ ಕನಸುಗಳನ್ನ ನೆರವೇರಿಸ್ಕೊಳ್ದೆ ಹೋದ್ರೆ ನಾನು ರಾಣಿನೇ ಅಲ್ಲ. ಅಯ್ಯೋ ದೇವ್ರೆ, ಮತ್ತೆ ಇದನ್ನ ಇವನ್ಗೆ ಯಾರು ಹಾಕಿದ್ದು? ಇದು ಹೇಗೆ ಇಲ್ಲಿಗೆ ಬಂತು?